ಇದೇನೇ ಆಶ್ಚರ್ಯ, ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಅವು ಸುಂದರ ಏಳು ಮೇಲೇಳು. ಏನಾಶ್ಚರ್ಯ, ಈ ಕೈಲಾಸ ಪರ್ವತ ಸಾನ್ನಿಧ್ಯದಲ್ಲಿ ಒಬ್ಬ ಸ್ತ್ರೀಯಳು ಕನಿಗೆಯುವುದು. ಈ ಸ್ತ್ರೀಯಳು ಯಾರಾಗಿರಬಹುದು? ಅಜ್ಜನ ಪತ್ನಿಯಾದ ಶಾರದೆಯೋ, ಇಲ್ಲವೋ ಸತ್ಯಮ್ಮನ ಪರುವ ಸಾಕ್ಷಾತ್ ಪಾಲಾಕ್ಷನ ಸತಿಯಾದ ಪಾರ್ವತಿ ದೇವಿಯೇ? ಈ ತಾಯಿಯು ನನ್ನ ಮೇಲೆ ಕರಡೆ ತೋರಿ ಬಂದಿರುವಂತಿದೆ. ಈ ರಾತ್ರಿ ನಾನು ಮಾತನಾಡಿಸುವೆ. ಮಾತೃ ಸಮರಾದ ಸ್ತ್ರೀಯರೇ, ನೀನು ನಾನು ಇಲ್ಲಿ ಸಂಚಾರಿಸುವ ಕಾರಣವೇನು? ಬೇರಮ್ಮ ಸೌಭಾಗ್ಯವತೆ ಪರಮ ಪ್ರಖ್ಯಾತೆ. ಸುಂದರ, ಸ್ತ್ರೀಯರೇ, ನನ್ನನ್ನು ದಾರಿ ಎಂದು ಕೇಳಿದೆಯಾ? ಹೌದು ಸ್ತ್ರೀಯರೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ, ಇರಬಹುದು. ಆದರೆ ಈ ಕೈಲಾಸ ಪರ್ವತಕ್ಕೆ ಬಂದ ಕಾರಣವೇನು ಸ್ತ್ರೀಯರೇ? ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡಿರು, ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಆಹೋ ಸುಂದರ, ಸ್ತ್ರೀಯರೇ, ನೀನು ಧಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ? ತಿಳಿಸು ನಿನ್ನ ಮನದ ವಿಷಯ. ಕಮಲಮುಖಿ, ನಾನು ತಾರಂದರೆ ಹೀರೆ ಮಂಡಲದ ಕೋಟೆ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಗದಜ್ಞ ಮುನಿಯ ಸಂಭೂತ ಪರಮ ಪ್ರದತ್ತ ಪರಶುರಾಮನ ಮೈಸೂರಿನಿಂದದ್ದು. ಅದೇ ಮೇನಕ, ಇಂದು ರಾಜ್ಯದ ನ್ಯಾಯ ದಂಡಿಗರು ಎಂದು ಮಂಡಲಿ ನಟ್ಟಿ ಅಂಡಗಳ ದುರ್ವನಾದ ಸಂವಾದಕ್ಕೆ ತಕ್ಕ ವರವನ್ನು ಬೇಡಲು ಆ ಮಾತೆಗಳ ಕುರಿತು ಇಲ್ಲಿಗೆ ತಪಸ್ಸು ಮಾಡಲು ಇಲ್ಲಿಗೆ ಬಂದಿರುವೆ. ಅಹೋ ಮೇನಕ, ಇಂಥ ವೈರಾಗ್ಯ ಪುರುಷನಲ್ಲಿಗೆ ಬಂದ ಕಾರಣವೇನು? ನಿನ್ನ ಕಾರಣವುದು ಏನಿದ್ದರೂ ಎಲ್ಲ ಮುಂದೆ ಬಿತ್ತರಿಸು. ಇಲ್ಲವೇ ಇಲ್ಲಿಂದ ಹೊರಗೆ ಹಾಕಿ ಬರುವಾಗ ದೇವರ ರಾಣಿ ಕೊಡಿಬೇನೆ. ಅದೇ ಮೇನಕ, ಕಾರಣವಿರುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವುದು. ಅದೇನಂತೇಳಿ ಮೇನಕ? ಹೇಗೆ ನೆರವೇರಿಸಿಕೊಳ್ಳುವೆಯಾ? ನೆರವೇರಿಸಿ ಕಾರಣವನ್ನು ನೆರವೇರಿಸಿಕೊಡುವುದು ಮೇನಕ. ರಾಮ, ಮೇನಕ, ಭಾರ್ಗವ, ಮೇನಕ, ಹೇಳಲೆ ಅದೇನು ವಿಸ್ತಾರವಾಗಿ ಹೇಳು. ರಾಮ
ಅಹೋ ಪ್ರಿಯ, ಇಂದ್ರನಾಗಿ ಕಾಮ ಕಳೆಯುವ ಪುರುಷನಾದರೆ ಒಡಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು. ಭಾರ್ಗವ, ಮೇನಕ ನೀನೆಂತ ಪುರುಷನು? ಇಲ್ಲಿಗೆ ತಪಸ್ಸು ಮಾಡಲಿಗೆ ಬಂದಿದ್ದೇವೆ ಮೇನಕ. ರಾಮ, ಮೇನಕ ತ್ರಿಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯಲ್ಲಿ ಮತ್ತೆ ಯಾವುದೂ ಇಲ್ಲ. ಮೇನಕ ಅದು ಗೊತ್ತಿದ್ದರೂ ಸಹ ನನ್ನ ಪ್ರಿಯರೇ, ರಾಮ, ಯೌವನ ನನಗೆ 6 ನಿಮಿಷದಲ್ಲಿ ಕಳೆದು ಹೋಗುವುದರಲ್ಲಿ ಹೇಳಿದಲ್ಲ, ಆ 6 ನಿಮಿಷದಲ್ಲೇ ಜಗತ್ತು ಸೃಷ್ಟಿಯಾಗುತ್ತಿರುವುದು ಅದನ್ನು ನೀವು ಮರೆತಿರುವೆ. ಭಾರ್ಗವ, ರಾಮ, ನೀನು ಹೇಗೆ ಹೇಳಲು ಸಹ ತ್ರಿಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನ ಪ್ರಕ್ರಿಯೆಗೆ ಎದುರುವೆಯಲ್ಲ. ರೇಣುಕ ಕುಮಾರ, ನೀನೆಂಥ ಧೀರ. ನಿನ್ನ ಬ್ರಾಹ್ಮಣಕ್ಕೆ ಬರುವವಲ್ಲ ಈ ಬ್ರಾಹ್ಮಣ ಕುಮಾರ ಮೇನಕ. ವಾಸುವನ ರಾಣಿ ಎದುರ ಮಾತನಾಡಿದ್ದಾಳೆ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಒಡಂಬಡವನೆಂದು, ನಪುಂಸಕನಾದರೆ ಒಡಂಬಡಲಾರನೆಂದು ಇಂಥ ಕೀಳು ಮಾತುಗಳನ್ನು ಬಳಸುವುದಕ್ಕೆ ನಲ್ಲದ ಪ್ರಾರಂಭಿಸಿದೆಯಾ? ಶ್ರೇಷ್ಠವಾದ ಬ್ರಾಹ್ಮಣತ್ವವನ್ನು ಉತ್ಪತ್ತಿ ನಿನ್ನ ಮೋಹಪಾಸಕ್ಕೆ ವಶವಾಗಲಾರನು. ಏನ್ ನಾಚಿಕೆ ಇಲ್ಲದವಳೆ, ಮುಂದೆ ಹೇಳಬೇಡ ಈ ನಿನ್ನ ಕಾಮನಾಟಗಳೇ. ಹೆಣ್ಣು ಬಂದರೆ ಒಳ್ಳೆಯ ಹೇಳಿದೆಯಲ್ಲ, ಸಾಧ್ಯವಾಗಲೇನು ಮೇನಕ? ಒಲಿಗೆ ಬಂದ ಹೆಣ್ಣನ್ನು ಧಿಕ್ಕಾರ ಮಾಡಬೇಡ. ಮೇನಕ ರಾಮ, ಹೆಣ್ಣು ಮಣ್ಣು ಮಣ್ಣು ಅದೊಂದು ಮಾತ್ರ ಅದನ್ನು ಹೇಳ್ಕೊಳ್ಳೋದು. ಈ ಜಗತ್ತು ಕೊಂಡಾಡೋದು ಮೇನಕ. ಏನೆಂದು ಕೊಂಡರು ಗೊತ್ತಿಲ್ಲದವನು ಹೇಳಬಾರದು. ರಾಮ, ಇಲ್ಲ ಸಲ್ಲದ ಮಾತನ್ನು ಮಾತನಾಡಬೇಡ. ನೀನು ಆಡುತ್ತವೆ, ನಾನಲ್ಲ. ಕಂಡ ಪುರುಷರನ್ನು ಕೂಡು ಬಂದು ಹೇಳಿದಲ್ಲ, ಈ ನಿನ್ನ ಆಶೆಯನ್ನು ನಿನ್ನ ಗಂಡನ ಬಂಡತೆಯನ್ನು ನೆರವೇರಿಸಬಹುದು. ಅವನು ಬೇಡ ನಿನ್ನ ಬಳಿಗೆ ಬರ್ತದೆ. ಪರಪುರುಷ ಇಲ್ಲ ನನಗೆ ದೇವಂದ್ರ ಹೇಳಿದ್ಯೋ ಇಲ್ಲ ಕಂಡ ಕನ್ನಡ ಹೇಳಿದ್ಯೋ? ನಾನು ಯಾರು ತೆಗೆದುಕೊಂಡು ನೀನೇನು ಮಾಡುದು, ಅದರಿಂದ ನೀನೇನು ಆಗಬೇಕು. ನೀನು ದೇವಂದ್ರ ಪಟ್ಟದ ರಸವಿದೆ. ಹೌದಲ್ಲ? ಮತ್ತೆ ಗೊತ್ತಿದ್ದರೂ ನನ್ನನ್ನು ಕೇಳಿದೆ. ನಿನ್ನ ಅವನನ್ನು ನಿನ್ನ ಗಂಡನಾದ ಇಂದ್ರನಲ್ಲಿ ಹೋಗಿ ನಿನ್ನ ಕಾಮದಾಟವನ್ನು ತೀರಿಸು. ಭಾರ್ಗವ, ನಾನು ಏನು ಕೇಳುತ್ತೇನೆ, ನೀನೇನು ಮಾತನಾಡುತ್ತೇವೆ? ನಾನು ನಿನ್ನ ವಿಚಾರ ಮಾತನಾಡುತ್ತಿರುವೆನೋ, ನೀನು ನನ್ನ ವಿಚಾರ ಮಾತ್ರ ಮಾತಾಡಬೇಕು. ಬೇರೆ ವಿಚಾರ ಎತ್ತುವ ಅವಶ್ಯಕತೆ ಇಲ್ಲ. ಈಗ ಹತ್ತಿದೆ ನೋಡು. ರಾಮ, ಹೇಳಲೇ ವಿಸ್ತಾರವಾಗಿ ಹೇಳಕ್ಕ ಬಂದಾಯ್ತು. ಸಾಧ್ಯ ಮಾಡಿಕೊ. ನಿನ್ನ ಆಶೆಯನ್ನು ಪೂರೈಸಲಿಲ್ಲ ಮೇನಕ.
ಅದು ಏನಾಗೋದು ಮೇನಕ? ಹೇಳಿ. ಅದೇನು ಚೆನ್ನಾಗಿ ಹೇಳು. ಸಕಲಪ್ಪ ಇವರು ಮೇನಕ ಪಾತ್ರ ಮಾಡಿದವರಿಗೆ 101 ರೂಪಾಯಿ ಬಹುಮಾನ ಕೊಡಬೇಕಾಗಿರುತ್ತದೆ. ಅವರಿಗೆ ನನ್ನ ತುಂಬ ರಾಮ ಇಂದ್ರದ ರಾಣಿ, ಭಾರ್ಗವ, ಚಂದ್ರಪತಿ ಸುಂದರಿ, ಪ್ರಿಯ, ಮೇನಕ, ಮೋಹನಂದ, ಏ ಪ್ರಿಯ, ಏ ಇಂದ್ರದ ರಾಣಿ, ಅದು ಗೊತ್ತು. ರಾಮ, ಮೇನಕ, ಈ ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಹುಚ್ಚಿಯಾಗಿ ನಿನ್ನ ಬಳಿಗೆ ಓಡೋಡಿ ಬಂದಿರುವೆ. ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದು ಬಿಟ್ಟು ಈ ರೀತಿ ಮಾತಿಗೆ ಒಲ್ಲೆ 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 ಎನ್ನುವ ನಿನ್ನ ಆಳು ಪೂರಣವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ಸುಂದರ. ನಾವು ಮೋಹನ ಚೆಂದಿರ ಎಲ್ಲೇ ಮೋಹಿನಿ, ನೀನು ಹೇಳಿದ ಮಹಾಜ್ಞಾನಿ. ಕೆಂಪು ಸೀರೆಯನ್ನು ಹುಡುಗಿಯನ್ನುಟ್ಟು ದಟ್ಟವಾದ ನೀಲಿ ಬಣ್ಣದ ಕುಂಕುಮವನ್ನು ತೊಟ್ಟು ಕಣ್ಣಿಗೆ ಕಾಣಲಿಟ್ಟು ಅವನಿಗೆ ಹತ್ತಿರ ಅಚ್ಚಪಟ್ಟು ಈ ತರವನ್ನು ಬಿಟ್ಟು ಆ ಜಾಗವನ್ನು ಬಿಟ್ಟು ಇಂದ್ರನನ್ನು ಒತ್ತಡಕ್ಕೆ ಬಿಟ್ಟು ನಿನ್ನ ದೇಹಕ್ಕೆ ನನ್ನ ದೇಹ ಸ್ಪರ್ಶ ಮಾಡಲು ಕೇಳುವುದು ನಿನ್ನ ದೇಹಪಟ್ಟು ನನ್ನ ಮನ ಕೊಟ್ಟು ಎಲ್ಲೇ ಅರ್ಜುನನಿಂದ ಕೆಟ್ಟವನಾಗಿ ಸರ್ವರಿಗೆ ನೀತಿ ಬೋಧ ವೇದಾಂತ ಆಧ್ಯಾತ್ಮಿಕ ಸಿದ್ಧಾಂತವನ್ನು ಹೇಳಬೇಕು. ಎಲ್ಲೇ ದೇವರ ಅಕ್ಷರದಾರೆ ಈ ರೀತಿ ಕೇಳೋದು ನೀನೆಂತ ತಯಾರಿ ಭಾರ್ಗವ, ಏನಕ? ಈ ಕೈಲಾಸಗಿರಿಯಲ್ಲಿ ಸುತ್ತಮುತ್ತ ಯಾರು ಇಲ್ಲ. ಆತಕ್ಕೋಸ್ಕರದಲ್ಲಿ ತಪಸ್ಸು ಮಾಡದ ಪರಮಾತ್ಮನನ್ನು ಗತಿಸಿ ಆತನ ಕರಾಳವಾದ ತ್ರಿಶೂಲವನ್ನು ಪರಸ್ಪರವಾಗಿ ಕೊಡಲು ಬಂದಿರುವನು ಮೇನಕ. ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಮೇನಕ. ಅಯ್ಯೋ ರಾಮ, ಒಂದು ಹೆಣ್ಣನ್ನೇ ತೃಪ್ತಿಗೊಳಿಸಲಾರದ ನೀನು ಇನ್ನ ಶಿವನಲ್ಲಿ ಭಕ್ತಿ ಮೇರೆಗಳಿಗೆ ತ್ರಿಶೂಲವನ್ನು ಹೇಗೆ ಬರವಾಗಿ ಪಡೆದುಕೊಳ್ಳುವೆ? ನಿನ್ನಂತ ಕೆಟ್ಟ ಮನಸ್ಸಿನ ಕೆಟ್ಟ ಪಾಲಿಸಿದಂತೆ ಅಂತ ಮಾಡಿ ಆಗುವನು ಮೇನಕ. ಒಳ್ಳೆ ಮನ ಒಳ್ಳೆಯವರಾಗ ಕೊಡುವೆಯಾ? ಹೌದು ಮೇನಕ. ಹೌದೇ? ನಾ ಬೇಡ ಬೇರೆ ಸ್ತ್ರೀಯರು ಬೇಕು ಹೇಳಿರುವೆಯಾ? ನಿನ್ನಂತ ಸ್ತ್ರೀಯರು ನಮಗೆ ಬೇಕಾಗಿಲ್ಲ ಅಂತ ಈ ಸ್ತ್ರೀಗೆ ಬಂದಿರೋದು ಮೇನಕ. ಮತ್ತೆ ಎಂತ ಸ್ತ್ರೀಯರು ಬೇಕು? ಸ್ತ್ರೀಯರು ಪರಪುರುಷರನ್ನು ಸೋದರತನದ ಆತರ ಸ್ತ್ರೀಯರು ರಾಮ, ಮೇನಕ. ಒಟ್ಟು ಸ್ತ್ರೀಯರನ್ನು ಬಯಸುವೆ. ಆತರ ಸೋದರರಿಂದ ಬಯಸುವಂತೆ ಮೇನಕ. ಇನ್ನೇನು ತಪಸ್ಸು ಮಾಡಿವೆ ಮಣ್ಣು. ನಿಮ್ಮಂತ ಕೆಟ್ಟು ಮನದವರನ್ನು ಕೂಡಿದರೆ ಇದೇ ನಿಮಗೆ ಆತ್ಮದ ದುರ್ಬುದ್ಧಿ ಹೌದೇ? ಮೇನಕ. ರಾಮ, ಮೇನಕ, ಹೇಳಲೇ ಅದೇನು ವಿಸ್ತಾರವಾಗಿ ಕೇಳಿದೆಯಾ? ಅದೇನು ಚೆನ್ನಾಗಿ ಕೇಳಬೇಕು ಮೇನಕ. ಸುತ್ತಮುತ್ತ
ಅದೇನಿಂದ ಕೇಳಿದ ಅಂತ ವಿಶ್ವಾಮಿತ್ರನೇ ತನ್ನ ತಪವನ್ನು ಬಿಟ್ಟು ಇವನಿಗೆ ಸುಖವನ್ನು ಕೊಟ್ಟರು. ಆತನಿಗೆ ಹೆಚ್ಚಿನವರು ನೀನೇನು ನನಗಲ್ಲ, ನಿನ್ನ ಹಠವನ್ನು ಬಿಡು, ನಿನ್ನ ಪ್ರೇಮವನ್ನು ಒಪ್ಪಿಕೋ ರಾಮ, ಧಿಕ್ಕಾರ ಮಾಡಬೇಡ ನಿನ್ನ ಪ್ರೇಮ. ಜಂಬರ್ಯದ ಮೋದೆಯನ್ನೇ ನಿನ್ನ ನಡತೆ ಕೇಳು ಕಾಣಬೇಕಂದರೆ ನಿನ್ನ ಜೀವನ ಚರಿತ್ರೆ ನಡೆಸಿಕೊಂಡರೆ ಎಲ್ಲ ಪ್ರೇಮವನ್ನು ಬದಲಾಗದು. ಅದೇ ಮೇನಕ ಬ್ರಹ್ಮ ಋಷಿಯಾದ ವಿಶ್ವಾಮಿತ್ರನು ತಪಸ್ಸನ್ನು ನಡೆಸುವಾಗ ಆತನ ಕಾಮನಾಟಕ್ಕೆ ಪ್ರೇರೇಪಿಸಿ ವಿಶ್ವಾಮಿತ್ರನ ಸುಖ ಮಾಡಿ ತಾಯಿಯನ್ನಾಗಿ ಬ್ರಹ್ಮನ ಶ್ರೀವಿಟ್ಟು ನಿನ್ನ ಪರಕ್ಕೆ ತಿಳಿಯವ. ನಿನ್ನ ಮಾಯದಾಟವು ಎಲ್ಲೆಲ್ಲಿ ನಡೆಯುತ್ತಿದೆ ಸುರಂಗವನ್ನಾರೆ ಸುಮ್ಮನೆ ಬಂದದಾರೆ. ಏನದ ಏನದ ಪ್ರಿಯ ಒಂದೇ ಹಠವನ್ನು ಹಿಡಿಯಬೇಡ, ವ್ಯರ್ಥ ಸಮಯವನ್ನು ಕಳೆಯಬೇಡ. ನಿನ್ನ ಮನಪುರದ ವೈರಕ್ಕೆ ನಾನು ಭೋಗವಲ್ಲ ರಾಣಿ ಪಡೆಯಲೇ. ರಾಮ, ಮಾವಿಗೆ ಹೆಣ್ಣು ಬಂದು ನಿನ್ನ ಮುಂದೆ ನಿಂತು ನನ್ನನ್ನು ತೃಪ್ತಿಗೊಳಿಸಲು ಕೇಳಿದರೆ ಧಿಕ್ಕಾರ ಮಾಡಲಿಲ್ಲ. ಅದನ್ನು ತೆಗೆದುಕೊಂಡು ನೀನೇನು ಮಾಡಿದೆ? ನೀವು ಒಬ್ಬರು ನನ್ನ ಬಿಡುವುದಿಲ್ಲ. ರಾಮ, ತಪಸ್ಸು ಮಾಡುವ ವಯಸ್ಸು ನಿನ್ನದಲ್ಲ. ನನ್ನ ಧರ್ಮವಲ್ಲದೆಯ ನನ್ನ ಧರ್ಮವನ್ನು ಬಿಟ್ಟು ಇಲ್ಲಿಗೆ ಬಂದಿರಲಿಲ್ಲ. ನೀನು ಧರ್ಮವನ್ನು ಬಿಟ್ಟು ಬಿಡು. ಏನಾದರೂ ಅವಸ್ಥೆ ಪಡೆಯಲಿ, ಕ್ಷಣದಲ್ಲಿ ಸುಖ ಪಟ್ಟನಲ್ಲ, ಅದನ್ನು ಹೇಳಿದರು. ರಾಮ, ಭಾರ್ಗವ, ಪ್ರಿಯ, ಹೇಳಲೇ ಕೇಳುವೆಯ? ರಾಮ, ಅದೇ ನಾನು
ಮದ ಗೌತಮರಿಂದ ಮಹಾಂಸಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬ ಲಿಂಗಗಳ ಪಡೆದುಕೊಂಡು ಹಾಗೆ ನುಡಿಯದಲ್ಲಿ ಮಾತು ಮತ್ತೊಂದು ಸಾರಿ ನುಡಿದರೆ ಅದೇ ಮೇನಕ ರಾಮ ಮೇನಕ ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನ ವಿಚಾರದಲ್ಲಿ ಸುಖವನ್ನು ಪಡೆಯಬೇಕು. ಅದೇ ಮೇನಕ ರಾಮ ಯೌವನ ಎಂಬುದು 3 ನಿಮಿಷದಲ್ಲಿ ಕಳೆದು ಹೋಗುವುದು, ವೈರಾಗ್ಯ ಎಂಬುದು ಇಡೀ ಚಿರಕಾಲದಲ್ಲಿರುವುದು. ನಾನು ಆಗಲೇ ಹೇಳಿದ್ದು, ಮತ್ತೆ ಮತ್ತೆ ಆ 3 ನಿಮಿಷದಲ್ಲಿ ಜಗತ್ತು ಸೃಷ್ಟಿಯಾಗುತ್ತಿರುವುದು ಎಂದು. ಆ ಸುಖದಲ್ಲಿ ತೆಗೆದ ಮೇನಕ ಎಂತ ಸುಖಬೇಕು ರಾಮ? ಮಹಾಸ್ವರ ಭಕ್ತರು ನನ್ನ ಮೇನಕ. ಪರಶುರಾಮನಿಗೆ ಬಿಡು ತಪಸ್ಸು ಮಾಡಿದ್ರೆ ಸುಖ ದೊರೆಯುವುದೇ? ಹೌದು ಮೇನಕ, ಹೌದೇ? ಹೌದು ಮೇನಕ. ನನಗೆ ಗೊತ್ತಾಗಬೇಕಂದ್ರೆ ನಿನ್ನ ಗಂಡನನ್ನು ಕೇಳಿಕೊಳ್ಳಿ, ನಾನು ಎನ್ನ ಬಳಿ ಬರಬೇಡ. ನಿನ್ನಂತವರನ್ನು ಬೇಕಾಗಿಲ್ಲ ಮೇನಕ. ಸಾಕಲ್ಲ ರಾಮ? ಮೇನಕ ನೀನು ಎಷ್ಟೇ ನೋಡಲು ನೋಡಲಿಲ್ಲ ಮೇನಕ. ಹೌದೇ? ಹೌದು ಮೇನಕ. ಹೇಳಿದರೆ ಕೇಳು. ಅದೇ ವಿಸ್ತಾರವಾಗಿ ಹಾಲು ಹಣ್ಣು, ಹಾಲು ಹಣ್ಣು, ಹಾಲು ಹಣ್ಣು. ಪ್ರಿಯ, ಶಿವನಲ್ಲಿ ಕುರಿತು ತಪಸ್ಸು ಮಾಡಲು ಬಂದಿರುವೆನೆಂದು ಹೇಳುತ್ತಿರುವೆಯಲ್ಲ, ನಲ್ಲ ಆ ಪರಶಿವನ ಜಡೆಯಲ್ಲಿರುವ ಚಂದ್ರನ ಗುರು ಪತ್ನಿಯ ತಾಯಿಯನ್ನು ವಹಿಸಿ ಮುದ್ದಾದ ಮಗವನ್ನು ಪಡೆದನು. ತನ್ನ ಚಂದ್ರ ವಂಶವನ್ನೇ ಉದ್ಧಾರ ಮಾಡಿಕೊಂಡನು. ಅದರಂತೆ ನೀನು ಇಂದು ಹೆಣ್ಣನ್ನು ಕೂಡಿದ ಋಷಿಗಳ ವಂಶವನ್ನು ಉದ್ಧಾರ ಮಾಡಿಕೊಳ್ಳಿಯ. ಈಗಲೇ ಹಿಂದಿಕೋ ಎನ್ನಯ್ಯ. ನಿನ್ನಲ್ಲಿ ಕಪಟ ಮಾಯದ ಮಗ ಮೋಹದ ಕೆಟ್ಟ ಬುದ್ಧಿಯ ರಕ್ತದಲ್ಲಿದೆ. ಅದೇ ಮೇನಕ ಚಂದ್ರನು ಇಂದ್ರನಿಂದ ಕಳಕೊಂಡನು. ಗುರುಪತ್ನಿಯರ ತಾರಾಜ್ಯವನ್ನು ಮೋಸದ ಕಾರಣ ಹಿಂದರಲ್ಲಿ 15 ದಿನ ಬೆಳಕು ತೋರಲು 15 ದಿನ ಕತ್ತಲವರೆಗೂ ಅವನು ನಿಷ್ಠಾವಂತನಾಗಿದ್ದರೆ ಎಂಟನೇ ಮಗ ಸೂರ್ಯನ ಜ್ಞಾನಕ್ಕೆ ಪ್ರಜ್ಞೆಯನ್ನು. ಅದೇ ಮೇನಕ ಭಾರತದ ಬಯಸಿ ತನ್ನ ಕೌಶಲ್ಯಕ್ಕೆ ತನಗೆ ಕುಂದು ಕರೆದುಕೊಂಡವನು. ಮೇನಕ ನಿನ್ನ ಮಾಯದ ಆಟವು ಎಂದರೆ ಜಗತ್ತಿನ ಮಕ್ಕಳೇ ಓದುವವರಿಗೆ
ಸೋತಿರಿ. ನೀವು ಈ ರೀತಿಯಿಂದಲೇ ಹೋಗಿ ಆ ಪರಶುವಿನಲ್ಲಿ ಭಕ್ತಿಯಿಂದ ತಪವನ್ನು ಕೈಯುವುದು, ತ್ರಿಶೂಲವನ್ನು ಬಲವಾಗಿ ಪಡೆದುಕೊಳ್ಳುವ ರಾಮ, ಜಗವೇ ಕೊಂಡಾಗ ನಿನ್ನ ನಾಮ. ಎಲ್ಲ ಪಕ್ಕದ ಕೆಡತನ ಬಂದ ಮೇಲಕ ಹೊರಟು ಹೋದನು. ನಾನು ಭಕ್ತಿಯಿಂದ ಈಶ್ವರನಿಗೆ ಪರಸು ಪಡಿಸಿಕೊಳ್ಳೆ. ಆಹೋ ಪರಮೇಶ್ವರ ಗಂಗಾಧರ ಗೌರವರ ಪ್ರಸನ್ನಾಗು ನನ್ನ ಮನಕೋಟೆಯಲ್ಲಿ ಈಡೇರಿಸು ಈಶಾ ಮಹೇಶ. ಆಹೋ ದೇವ, ಮೆಚ್ಚಿದೆ ನಿಷ್ಠಲ ಮನಸ್ಸಿನಿಂದ ನೀನು ಮಾಡಿದ ತಪವ. ನಿನ್ನ ಭಕ್ತಿ ಎಂಬ ಬಳಿಯು ಕೈಲಾಸ ಶಿಖರಗಳು ಪಾರ್ವತಿ ಸಮೇತ ನಂದಿ ವಾಹನ ಕೂಡಲಾದ ಎಂಬ ಪಾದಗಳನ್ನು ಸುತ್ತಿ ಈಗ ನನ್ನಲ್ಲಿ ಎಣಿತು ಬಿಟ್ಟು ಭಾಗವ ನಿನಗೆ ಬೇಕಾದ ಬಲವನ್ನು ಇದನ್ನಿಷ್ಟವ. ದೇವ ಪರಮೇಶ್ವರ ದೇವ ಪರಮೇಶ್ವರ ಗಂಗಾಧರ ಗೌರವರ ನಿನ್ನ ಪ್ರತ್ಯಕ್ಷ ಕಣ್ಣಿಗೆ ನಿನ್ನ ಜನ್ಮಕ್ಕೆ ಮುಕ್ತಿ ಮಾರ್ಗವಾಗಿ ದೇವ ಪರಮೇಶ್ವರ ಭೂಲೋಕದಲ್ಲಿ ಕ್ಷತ್ರಿಯರ ಮಾತಕಾರ್ತಿ ವೀರಾತ್ಮನು ಸತ್ಯನ ಪಾಲಿಸುತ್ತಿವನು. ದೇವ ಪರಮೇಶ್ವರ ಅವನ ಸನ್ಮಾರ್ಗಕ್ಕಾಗಿ ನಿನ್ನ ತ್ರಿಶೂಲವನ್ನು ಪರಶುವನ್ನಾಗಿ ಎಲ್ಲದ ದೇವರಿಗೂ ಸಂವರಿಸಿ ಸತ್ಯನಿಗೆ ಬಂದು ಉತ್ಪತ್ತನ್ನು ಪರಿಸಿ ತತ್ನಂತರ ನಿನ್ನ ತ್ರಿಶೂಲವನ್ನು ನಿನಗೆ ಒಪ್ಪಿಸುವ ದೇವ ಇಷ್ಟದೆಲ್ಲ ಬಿಲ್ಲಪ್ಪ. ಏನಿದೆಯ ನಂದನ? ಅಹೋ ದೇವ ಪರಮೇಶ್ವರ, ಅರ್ಧ ಕ್ಷಣದಲ್ಲಿ ಹೆಣ್ಣನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದರೆ ನಿನ್ನಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಈಗ ನೀನು ಬೇಡದ ಈ ತ್ರಿಶೂಲವನ್ನು ಪರಶುವನ್ನು ಮಾಡಿ ನಿನಗೆ ಕೊಡಲು ತೆಗೆದುಕೊಂಡು ಏ ಭಾರ್ಗವ, ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿಯನ್ನು ಪಡೆಯುವುದು. ಆದರೆ ಒಂದು ಮಾತು ಮಾತ್ರ ನಿನಗೆ ನೆನಪಿರಲಿ ಭಾರ್ಗವ. ಅದೇನು ಪರಮಾತ್ಮ? ಈ ಪರಶುವನ್ನು ಕರದಲ್ಲಿ ಧರಿಸಿದಾಗ ಯಾವ ಕಾರ್ಯಕ್ಕಾಗಲಿ ವಚನ ಕೊಡುವ ಮೊದಲು ಆಲೋಚನೆಯನ್ನು ಮಾಡಿ ವಚನ ಕೊಡಬೇಕು. ಪರಶುರಾಮನೇ ನೀನು ತರಲು ಬೇಗನೆ. ಆದರೆ ಪರಮಾತ್ಮ ಎಲ್ಲದಕ್ಕೂ ನೀನೇ ಹೊರತು ಈ ಜಗತ್ತಿನಲ್ಲಿ ನಾನು ನೋಡಿ ಬರಬೇಕು.